ಪ್ರತಿಭಟನಾ ಸ್ಥಳದಿಂದ ರಕ್ಷಣೆಗಾಗಿ 6 ವರ್ಷದ ಬಾಲಕನ ಸ್ಥಳಾಂತರ. ಬಾಲಕನನ್ನು ಬಂಧಿಸುತ್ತಿದ್ದಾರೆ ಎಂದು ನಗೆಪಾಟಲಿಗೀಡಾದ ಕರ್ನಾಟಕದ ಗೃಹ ಸಚಿವ. ಇತ್ತೀಚಿನ ದಿನಗಳಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಎಳೆಯ ಮಕ್ಕಳನ್ನು ಕರೆದುಕೊಂಡು ಬರುವುದು ಕಾಂಗ್ರೆಸ್ಸಿಗರ, ಎಡಪಂಥೀಯರ ಮತ್ತು ಮುಸ್ಲಿಂ ಮೂಲಭೂತವಾದಿಗಳ ಒಂದು ಹೊಸ ಟ್ರೆಂಡ್ ಆಗಿಬಿಟ್ಟಿದೆ. ಎಳೆಯ ಕೂಸುಗಳನ್ನು ಕರೆದುಕೊಂಡು ಬಂದು ಅಲ್ಲಿಯೇ ತಿನ್ನಿಸಿ, ಕುಡಿಸಿ, ಅದನ್ನೇ ವಿಡಿಯೋ ಮಾಡಿಸಿ ವೈರಲ್ ಮಾಡಿ ಅನುಕಂಪ ಗಿಟ್ಟಿಸುವ ಗಿಮಿಕ್ ವ್ಯವಸ್ಥಿತವಾಗಿ ನಡೀತಾ ಇದೆ. ಬಿಹಾರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನಾ ಸ್ಥಳಕ್ಕೆ 6 ವರ್ಷದ ಬಾಲಕ ಆಗಮಿಸಿದ್ದ. ಪ್ರತಿಭಟನಾಕಾರರ ಗುಂಪಿನ ನಡುವೆ ಇದ್ದಂತಹ ಆತ ಬ್ಯಾರಿಕೇಡ್ ಮೇಲೆ ಹತ್ತಿ ಪ್ರತಿಭಟನಾಕಾರರೊಂದಿಗೆ ಸೇರಿ ಘೋಷಣೆಯನ್ನು ಕೂಗ್ತಾ ಇದ್ದ. ಪರಿಸ್ಥಿತಿ ಕೈಮೀರಿ ನೂಕುನುಗ್ಗಲು, ಲಾಠಿ ಚಾರ್ಜ್ ಆಗಬಹುದು ಎನ್ನುವಂತಹ ಮುನ್ಸೂಚನೆ ಅರಿತ ಪೊಲೀಸರು ಆತನನ್ನ ಉದ್ರಿಕ್ತ ಜನರ ಗುಂಪಿನಿಂದ ಬೇರ್ಪಡಿಸಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದರು. ಆದರೆ ಇದೇ ಘಟನೆಗೆ ಬೇರೆಯೇ ರೂಪ ನೀಡಲು ಹೊರಟ ಕರ್ನಾಟಕದ ಗೃಹ ಸಚಿವ ಈಗ ನಗೆಪಾಟಲಿಗೀಡಾಗಿದ್ದಾರೆ. ಬಾಲಕನನ್ನ ಪೊಲೀಸರು ಕರೆದೊಯ್ತಾ ಇರುವಂತಹ ವಿಡಿಯೋ ಹಂಚಿಕೊಂಡು ಟ್ವೀಟ್ ಮಾಡಿರುವ ಪ್ರಿಯಾಂಕ್ ಖರ್ಗೆ ಅವರು, ಯಾವ ಕಾನೂನಿನ ಅಡಿಯಲ್ಲಿ 6 ವರ್ಷದ ಮಗುವನ್ನು ಬಂಧಿಸಲಾಗಿದೆ? ಮೋದಿ ಮತ್ತು ಅವರ ಸರ್ಕಾರಗಳು 6 ವರ್ಷದ ಮಗುವಿಗೆ ಇಷ್ಟೊಂದು ಹೆದರಿಸ್ತಾ ಇರುವುದೇಕೆ ಎಂದು ಪ್ರಶ್ನಿಸಿದರು. ಪ್ರಿಯಾಂಕ್ ಖರ್ಗೆ ಅವರ ಈ ಟ್ವೀಟ್ಗೆ ನೆಟ್ಟಿಗರು ಸರಿಯಾಗಿ ಝಾಡಿಸಿದ್ದು, ಒಂದು ರಾಜ್ಯದ ಗೃಹ ಮಂತ್ರಿಯಾಗಿ ವಶಕ್ಕೆ ಪಡೆಯುವುದಕ್ಕೂ ಸುರಕ್ಷಿತವಾಗಿ ಸ್ಥಳಾಂತರ ಮಾಡುವುದಕ್ಕೂ ವ್ಯತ್ಯಾಸ ತಿಳಿದಿಲ್ಲವೇ ಎಂದು ಅಣಕಿಸಿದ್ದಾರೆ. ಪ್ರತಿಭಟನಾ ಸ್ಥಳದಿಂದ ಪೊಲೀಸರು ಕರೆದುಕೊಂಡು ಹೋಗಿ ಆತನ ತಾಯಿಯ ಸುಪರ್ದಿಗೆ ಒಪ್ಪಿಸಿದ್ದಾರೆ. ಇದು ಡಿಟೈನ್ ಅಲ್ಲ, ಸೇಫ್ಲಿ ಇವ್ಯಾಕ್ಯುಯೇಟೆಡ್ ಎಂದು ಪೊಲೀಸರೇ ಸ್ಪಷ್ಟಪಡಿಸಿರುವಾಗ ಒಂದು ರಾಜ್ಯದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಅಸಂಬದ್ಧವಾಗಿ ಮಾತನಾಡಿರುವುದು ಸರಿಯಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.